ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಕರಾವಳಿಯಲ್ಲಿ ಹೆಚ್ಚಾಗಿ ಮಾಡುವಂತಹ ತೆಕ್ಕರೆದ ಮಂಡಸ್ ಅಂತ ಹೇಳ್ತಾರೆ, ಮುಳ್ಳು ಸೌತೆಯಿಂದ ಮಾಡುವಂಥ ಒಂದು ರೆಸಿಪಿ. ಇದು ಸ್ವೀಟ್ ರೆಸಿಪಿ. ಇದನ್ನು ನಾವು ಮಾಡುವ. ಇದಕ್ಕೆ ನಾನು 1.5 ಕಪ್ಪಷ್ಟು ಬೆಳ್ತಿಗೆ ಅಕ್ಕಿ ನಿನ್ನೆನೆ ನೆನೆಸ್ಕೊಂಡು ತಗೊಂಡಿದ್ದೆ. ಹಾಗೆ ಇದಕ್ಕೆ ಒಂದು ಮುಳ್ಳು ಸೌತೆ ಸಾಕಾಗ್ತದೆ ಅಷ್ಟು ಅಕ್ಕಿಗೆ. ಇದನ್ನು ನಾವು ಇವಾಗ ಕಟ್ ಮಾಡುವ. ತೊಳೆದೆಲ್ಲ ತಗೊಂಡಿದ್ದೇನೆ ನಾನು ಇದನ್ನು. ಇದರ ಸಿಪ್ಪೆ ತೆಗಿಬೇಕಂತೇನಿಲ್ಲ, ಕೆಲವೊಬ್ಬರು ಸಿಪ್ಪೆ ತೆಗೆದು ಮಾಡ್ತಾರೆ. ನಾನು ಇಲ್ಲಿ ಹಾಗೆಯೇ ಇದನ್ನು ಸಿಪ್ಪೆ ತೆಗೆಯೋದನ್ನೇ ಮಾಡ್ತೇನೆ. ಹಾಗೆ ಇದರ ತಿರುಳು ತೆಗಿತೇನೆ. ತಿರುಳು ಕೂಡ ತುಂಬ ಎಳತ್ತಾದರೆ ತೆಗಿಬೇಕಂತ ಇಲ್ಲ, ಇದು ಸ್ವಲ್ಪ ಬಲ್ತಿರೋದ್ರಿಂದ ಇದರ ತಿರುಳು ತೆಗಿತಾ ಇದ್ದೇನೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಸ್ವೀಟ್ ಇಷ್ಟಪಡುವವರು ಇದನ್ನು ಖಂಡಿತ ಮಾಡಿ. ಇದಕ್ಕೆ ನಮ್ಮೂರಲ್ಲಿ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಹೆಸರು. ನಾವು ಮಂಡಸ್ ಅಂತ ಹೇಳ್ತೇವೆ, ತೆಕ್ಕರೆದ ಮಂಡಸ್ ಅಂತ ಹೇಳ್ತೇವೆ. ನೀವು ಇದಕ್ಕೆ ಏನು ಹೇಳ್ತೀರಂತ ಕಮೆಂಟ್ನಲ್ಲಿ ತಿಳಿಸಿ. ಇದು ತುಂಬ ತಂಪಾಗಿರೋದ್ರಿಂದ ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಬಹಳ ಸುಲಭವಾಗಿ ಮಾಡುವಂತಹ ರುಚಿಯಾದ ರೆಸಿಪಿ ಇದು. ಇದರಿಂದ ಬಹಳಷ್ಟು ರೆಸಿಪಿಗಳನ್ನು ಮಾಡ್ಬೋದು. ನಾವು ಇದರಿಂದ ಸಲಾಡ್ ಮಾಡ್ಬೋದು, ದೋಸೆ ಮಾಡ್ಬೋದು, ಹಾಗೆ ಜ್ಯೂಸ್ ಮಾಡಿ ಕೂಡ ಕುಡಿಬೋದು ಇದನ್ನು. ಇದು ನಮ್ಮ ದೇಹಕ್ಕೆ ತುಂಬ ತಂಪಾಗಿರೋದ್ರಿಂದ ಹೈಡ್ರೇಟ್ ಆಗಿರುವಂಥ ಇದು ಮಾಡ್ತದೆ ನಮ್ಮ ಬಾಡಿಯನ್ನು. ಸಮ್ಮರ್ ಸೀಸನ್ನಲ್ಲಿ ತುಂಬ ಒಳ್ಳೆಯದು ಇದ್ರ ಸೇವನೆ ಎಲ್ಲ. ಈ ತಿರುಳನ್ನು ನಾವು ಜ್ಯೂಸ್ ಮಾಡಿ ಕುಡಿಬೋದು. ನಾವು ಅಕ್ಕಿಯನ್ನು ರುಬ್ಬಿಕೊಳ್ಳುವಾಗ ನೀರು ಸೇರಿಸುವ ಅವಶ್ಯಕತೆ ಇರುವುದಿಲ್ಲ, ಯಾಕಂದರೆ ಈ ಮುಳ್ಳು ಸೌತೆ ನೀರು ಬಿಟ್ಕೊಳ್ತದೆ. ಹಾಗೆ ನಾವು ಇದಕ್ಕೆ ಬೆಲ್ಲ ಕೂಡ ಸೇರಿಸುವುದರಿಂದ ಬೇರೆ ನೀರು ಹಾಕುವ ಅಗತ್ಯ ಇರುವುದಿಲ್ಲ. ಮಿಕ್ಸಿ ಜಾರಿಗೆ ನೋಡಿ ಅಕ್ಕಿ ಹಾಕ್ಕೊಂಡಿದ್ದೇನೆ. ಇವಾಗ ಮುಳ್ಳು ಸೌತೆ ಸೇರಿಸುವ ಇದಕ್ಕೆ. ಇಲ್ಲಿ ನಾನು ಅರ್ಧ ಹೋಳು ತೆಂಗಿನ ತುರಿ ತಗೊಂಡಿದ್ದೇನೆ, ಇದನ್ನು ಕೂಡ ಸೇರಿಸುವ. ಸಣ್ಣ ಕಪ್ನಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ. ನಿಮಗೆ ಅಂದರೆ ಸಿಹಿ ಜಾಸ್ತಿ ಇಷ್ಟ ಅಂತ ಅನ್ನುವವರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಬೋದು. ರುಚಿಗೆ ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ. ನೀರು ಸೇರಿಸದೆ ಇದನ್ನು ಇವಾಗ ರುಬ್ಬಿಕೊಳ್ಳುವ. ನೋಡಿ ಆಗಿದೆ, ಇದು ಇಷ್ಟು ಸಾಕು. ನೀರು ಹಾಕದೆ ನೋಡಿ ಅದರಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ. ಇದು ಹದವಾಗಿದೆ. ಇವಾಗ ನಾವು ಬಾಳೆ ಎಲೆ ತಗೊಂಡು ಅದನ್ನು ಸ್ವಲ್ಪ ಈ ರೀತಿ ಬಾಡಿಸ್ಕೊಳ್ಳುವ. ಯಾಕಂದರೆ ನಮಗೆ ಅದು ಪಾತ್ರೆಗಿಡುವಾಗ ಇಲ್ಲಾಂದರೆ ಹರಿದೋಗ್ತದೆ. ಹಾಗೆ ಸ್ವಲ್ಪ ಬಾಡಿಸಿದರೆ ಏನಾಗುವುದಿಲ್ಲ. ಈ ರೀತಿ ಪಾತ್ರೆ ಇಟ್ಟುಕೊಂಡು ಇದರೊಳಗೆ ಈ ನಾವು ಬಾಡಿಸಿದಂಥ ಬಾಳೆ ಎಲೆಯನ್ನು
ಈ ರೀತಿ ಇಟ್ಟುಕೊಳ್ಳುವ. ನಾವು ರುಬ್ಬಿಕೊಂಡಂಥ ಅಕ್ಕಿ ಹಿಟ್ಟನ್ನು ಇದರೊಳಗೆ ಹಾಕಿ ಬಾಯಿ ಮುಚ್ಚಿ ಬೇಯಿಸುವ. ಇವಾಗ ಇದು ಬೆಂದಿದೆ ನೋಡಿ. ತೆಕ್ಕರೆ ಮಂಡಾಸ್ ಅಂದರೆ ಮುಳ್ಳು ಸೌತೆಯ ಸ್ವೀಟ್ ರೆಸಿಪಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್.